ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇತ್ತೀಚೆಗೆ ಬೆಳಗಾವಿಯ ಅಲಗಾ ಗ್ರಾಮದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಇಡೀ ಊರಿಗೆ ಏನು ಆ ಗ್ರಾಮ ಪಂಚಾಯತಿಯಲ್ಲಿ ಅಲಗಾ ಗ್ರಾಮದಲ್ಲಿ ಸಂಜೆ 3 ಗಂಟೆಗಳ ಕಾಲ ಯಾರು ಕೂಡ ಮೊಬೈಲ್ ಮತ್ತು ಟಿವಿ ಲ್ಯಾಪ್ಟಾಪ್ ಯೂಸ್ ಮಾಡಬಾರದು ಅನ್ನುವಂತ ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದು ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ನಾಗರಿಕರ ಹಿತದೃಷ್ಟಿಯಿಂದ ಅದು ಜನ ಮೆಚ್ಚುಗೆಗೆ ಕಾರಣ ಆಗಿತ್ತು. ಖುದ್ದು ಸಚಿವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಗೆ ಭೇಟಿ ನೀಡಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಕಡೆ ಕೂಡ ಪ್ರಶಂಸೆ ವ್ಯಕ್ತ ಆಗಿತ್ತು. ಈಗ ಇದೇ ರೀತಿ ಕೂಡ್ಲಿಗಿ ಮತ್ತು ಹಾವೇರಿ ತಾಲೂಕಿನಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಮುಂದಿನ ಮಾರ್ಚ್ ನಲ್ಲಿ ಬರುವಂತ SSLC ಎಕ್ಸಾಮ್ ಇದೆಯಲ್ಲ, SSLC ಎಕ್ಸಾಮ್ಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. BV ಅವರು ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಜೆ 7ರಿಂದ 9 ಗಂಟೆವರೆಗೂ 2 ಗಂಟೆಗಳ ಕಾಲ ಮೊಬೈಲ್ ಮತ್ತು ಟಿವಿಗಳನ್ನ ಸ್ವಿಚ್ ಆಫ್ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ಎಲ್ಲ ಏನು ಅಲ್ಲಿನ ಒಂದು ಎಲ್ಲ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನ ಅಥವಾ ಒಂದು ಸುತ್ತೋಲೆಯನ್ನು ಕೊಟ್ಟಿರುವಂತದ್ದು. ಈಗ ಮೊಬೈಲ್ ಇಲ್ಲದೆ ಮಕ್ಕಳು ಇರೋಕೆ ಸಾಧ್ಯನೇ ಇಲ್ಲ. ಓದುವಂತ ಸಮಯದಲ್ಲಿ ಮೊಬೈಲ್ ಆನ್ ಆಗಿರುತ್ತೆ, ಟಿವಿ ಆನ್ ಆಗಿರುತ್ತೆ. ಇದರಿಂದ ಒಂದಷ್ಟು ಪರಿಣಾಮ ಬೀರ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಕೂಡ್ಲಿಗಿ ಶಿಕ್ಷಣ ಕ್ಷೇತ್ರಗಳ ಅಧಿಕಾರಿಯಾದಂತ BO ಆದಂತ ಮೈಲೇಶ್ ಬೇವೂರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಥ್ಯಾಂಕ್ ಯು ವೆರಿ ಸರ್, ಮಚ್. ಒಂದು ಉತ್ತಮವಾದಂತ ನಿರ್ಧಾರವನ್ನು ಕೈಗೊಂಡಿರುವಂತದ್ದು. ಈಗ ಮೊಬೈಲ್ ನಿಂದ ಮತ್ತು ಟಿವಿ ಆನ್ ನಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರುವಂತದ್ದು. ಅದು ಓದುವಂತ ಸಮಯದಲ್ಲಿ ಈಗ ತುಂಬಾ ಕ್ರೂಷಿಯಲ್ ಟೈಮ್, ಪ್ರಮುಖವಾದಂತ ಸಮಯ, SSLC ಎಕ್ಸಾಮ್ಗೆ ತಯಾರಾಗುವಂತ ಸಮಯ. ಸರ್, ಈ ನಿರ್ಧಾರ ಅಂದ್ರೆ 7ರಿಂದ 9 ಗಂಟೆವರೆಗೆ ಮೊಬೈಲ್ ಮತ್ತು ಟಿವಿನ ಸ್ವಿಚ್ ಆಫ್ ಮಾಡ್ಬೇಕು ಸಂಬಂಧಪಟ್ಟಂತೆ ಎಲ್ಲಾ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿರುವಂತದ್ದು. ಡಂಗೂರ ಸಾರಬೇಕು, ಜಾಗೃತಿ ಮೂಡಿಸ್ಬೇಕಂತ. ಯಾಕೆ ಸರ್ ಈ ರೀತಿ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು ಮತ್ತು ಏನ್ ಕಾರಣ ಸರ್? ಬೇಸಿಕಲಿ ಈಗ ನಮ್ಮ MLA ಸರ್ ಕೂಡ ಅವರು ಒಬ್ಬ ಡಾಕ್ಟರ್, ಅವರು ಏಮ್ಸ್ ಡಾಕ್ಟ್ರು. ಅವ್ರು ನನ್ ಪದೇ ಹೇಳ್ತಾ ಇರ್ತಿದ್ರು, ಆದಷ್ಟು ಮಕ್ಕಳು ಕೂತು ಓದ್ಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ 9 ಗಂಟೆ ನಮ್ಗೆ 5 ಗಂಟೆಯಿಂದ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಮಕ್ಕಳು ಕೂತ್ಕೊಂಡು ಓದಲ್ಲ. ಸೊ ಈ ಒಂದು ಪರಿಪಾಠನ ಬೆಳೆಸಕ್ಕೆ ಏನಾದ್ರು ಮಾಡ್ಬೋದಲ್ಲ ಅಂತಂತೇಳಿ ಡಾಕ್ಟರ್ NT ಶ್ರೀನಿವಾಸ್ ನಮ್ಮ ಶಾಸಕರು ಪದೇ ನಮ್ ಜೊತೆ ಚರ್ಚೆ ಮಾಡ್ತಾ ಇದ್ರು. ಮತ್ತೆ ನಾವು ಮುಖ್ಯೋಪಾಧ್ಯಾಯರ ಸಭೆ ಮಾಡ್ಬೇಕಾದ್ರೂ ಕೂಡ ಈ ತರ ಒಂದು ಕೂಗ್ ಬರ್ತಿತ್ತು, ಮಕ್ಕಳು ಓದಲ್ಲ ಸರ್, ಮನೇಲಿ ಹೋದ ತಕ್ಷಣ ಟಿವಿ ನೋಡ್ತಾರೆ, ಮೊಬೈಲ್ ಅನ್ನ ಇಟ್ಕೊಂಡಿರ್ತಾರೆ ಅಂತನ್ನಂಥದ್ದು. ನಮ್ಗೆ ಪ್ರತಿ ಸಭೆ ಒಳಗಡೆನೂ ಅದು ಚರ್ಚೆ ಆಗ್ತಾ ಇತ್ತು. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ನಾವು ಪಾಲಕ ಪೋಷಕರ ಸಭೆ ಕರೆದಾಗ ಕೂಡ ಈ ಪ್ರಶ್ನೆ ಬರ್ತಾ ಇತ್ತು. ಅಲ್ಲೂ ಕೂಡ ನಾವು ಅಪೀಲ್ ಮಾಡ್ತಾ ಇದ್ವಿ, ದಯಮಾಡಿ ಆದಷ್ಟು ನಿಮ್ಮ ಮಕ್ಕಳನ್ನ ಆದಷ್ಟು ಟಿವಿ ಮೊಬೈಲ್ಗಳಿಂದ ದೂರ ಇರಿ ಅಂತ. ನಾವು ಕೂಡ್ಲಿಗಿ ತಾಲೂಕಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ವಿ. ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಮಾಡಿದ್ವಿ. ಅದು ಸರ್ಕಾರದಿಂದ ಈಗಾಗಲೇ ಆದೇಶ ಕೂಡ ಆಗಿತ್ತು. ಅದನ್ನ ಅನುಷ್ಠಾನ ಮಾಡಿದ್ವಿ. ಏನಂದ್ರೆ ಮೊಬೈಲ್ ಅಜ್ಞಾತವಾಸ ಅಂತ ಹೇಳಿ, ಶಿಕ್ಷಕರು ಬೆಳಿಗ್ಗೆ ಶಾಲೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಶಾಲೆ ಬಿಟ್ಟು ಹೋಗೋವರೆಗೂ ಮೊಬೈಲ್ ಬಳಕೆ ಮಾಡಬಾರ್ದು ಅಂತೇಳಿ ಮೊಬೈಲ್ ಬಾಕ್ಸ್ ಗಳನ್ನು ಮಾಡಿಟ್ಟಿದ್ವಿ. ಅವ್ರು ಬಂದ ತಕ್ಷಣ ಅದ್ರಲ್ಲಿ ಹಾಕ್ಬೇಕು ಅಂತೇಳಿ. ಸೊ ಅದೇ ಮಾದರಿ ಒಳಗಡೆ ಮಕ್ಕಳು ಕೂಡ ಮನೆಗೆ ಹೋದಾದ್ಮೇಲೆ ಟಿವಿ ಮತ್ತು ಮೊಬೈಲ್ಸ್ ಗಳನ್ನ ಹೆಚ್ಚು ಬಳಕೆ ಮಾಡಬಾರ್ದು. ಕನಿಷ್ಠ ಒಂದ್ 2 ತಾಸಾದ್ರೂ ಅವ್ರ ಪುಸ್ತಕದ ಜೊತೆ ಒಡನಾಟ ಇಟ್ಕೊಂಡ್ರೆ, ನಾಟ್ ಓನ್ಲಿ SSLC ಅನ್ನಂಥದ್ದು ಒಂದು ಇದನ್ನಾಗಿ ತಗೊಂಡ್ರು ಕೂಡ 1 to 12th ವರೆಗೂ ಕೂಡ ಮಕ್ಕಳು ಒಂದ್ 2 ತಾಸಕ್ಕೆ ಮನೆಯಲ್ಲೂ ಕೂಡ ಓದ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಂತದ್ದು ಒಳ್ಳೇದು ಅನ್ನೋಂಥ ದೃಷ್ಟಿಯಿಂದ ನಾವೇ ಸ್ವಯಂ ಪ್ರೇರಿತವಾಗಿ ಈ ತರ ಒಂದು ಅಪೀಲ್ ಮಾಡಿದ್ವಿ. ನಾವು ಸೊ ಅದಕ್ಕೆ ಎಲ್ಲಾ ಕಡೆ ಸ್ಪಂದಿಸಿದ್ದಾರೆ. ಈಗ ಎಷ್ಟೋ ಗ್ರಾಮ ಪಂಚಾಯತಿಯಲ್ಲಿ ಜಿಂಗಲ್ಸ್ ಗಳನ್ನ ಮಾಡಿ ಹಾಕಿದ್ದಾರೆ, ಡಂಗೂರ ಸಾರಿಸ್ತಾ ಇದ್ದಾರೆ. ಆದಷ್ಟು ಮಕ್ಕಳಿಗೆ ಓದ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ತಾವೇ ಅಂದಾಗೆ ಒಂದು ಒಳ್ಳೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸರ್, ಈಗ ನಿನ್ನೆ ಆದೇಶ ಆಗಿರುವಂತದ್ದು, ಇವತ್ತೆಲ್ಲ ಕಡೆ ಕೂಡ ಡಂಗೂರ ಸಾರ್ತಾ ಇರುವಂತದ್ದು, ಮೊಬೈಲ್ ಬಳಸಬಾರ್ದು ಈ ತರ ಎಲ್ಲ ಹೇಳ್ತಾ ಇರುವಂತದ್ದು. ಆಲ್ರೆಡಿ ನಿಮ್ಮ ಹಾವೇರಿ ತಾಲೂಕಿನ ಎಲ್ಲಾ ಭಾಗಗಳಲ್ಲೂ ಕೂಡ ಇದು ಅವೇರ್ನೆಸ್ ಆಗ್ತಾ ಇರುವಂತದ್ದು. ಈ ಅವೇರ್ನೆಸ್ ಆದ ನಂತರ, ಅಂದ್ರೆ ಈ ಜಾಗೃತಿ ಮೂಡಿಸುವಂತ ಕಾರ್ಯ ಆದ ನಂತರ ನಿಮ್ಗೆ ಏನ್ ದೂರವಾಣಿ ಕರೆ ಬಂತ ಅಥವಾ ಇದು ಒಳ್ಳೆ ಕಾರ್ಯ ಈ ತರ ಆಗ್ತಾ ಇದೆ ಅಂತ ಏನಾದ್ರು ಕೂಡ ಹೇಳಿದ್ರೆ ಸರ್? ಅಫ್ಕೋರ್ಸ್ ಇದು ಒಳ್ಳೆ ಕಾರ್ಯನೇ ಕೂಡ, ಇದೆಲ್ಲಾ ಕಡೆ ಕೂಡ ವಿಸ್ತರಣೆ ಆಗ್ಬೇಕು. ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು? ಯಾವ ರೀತಿ ಒಂದು ರೆಸ್ಪಾನ್ಸ್ ಬಂತು ಸರ್? ಸರ್, ನಾವು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ದು ಆದೇಶ ಯಾವಾಗ ನಾವು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗೆ ನಾನು ಪತ್ರ ಬರೆದಿದ್ದು, ಈ ತರ ಎಲ್ಲಾ ನಿಮ್ಮ PDOs ಒಂದು ಡೈರೆಕ್ಷನ್ಸ್ ಅನ್ನ ಕೊಡಿ ಅಂತ. ಅದು ಎಲ್ಲಾ ಕಡೆ ಹರಿದಾಡಿದೆ. ಬಹಳಷ್ಟು ಜನ ತಮ್ಮ ಸ್ಟೇಟಸ್ ಅಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ತುಂಬಾ ಜನ ಸ್ಟೇಟಸ್ ಅಲ್ಲಿ ಅದನ್ನ ಇಟ್ಕೊಂಡಿದ್ದಾರೆ. ಅದ್ ನೋಡಿ
ಅಷ್ಟಾದ್ರೂ ನನಗೆ ಜಾಗೃತಿ ಮಾಡ್ತಾ ಇದಾರಲ್ಲ ಅಂತಕ್ಕಂಥ ಒಂದು ಖುಷಿ ಇದೆ. ನಮ್ಗೆ ಏನಿಲ್ಲ ಸರ್, ಒಟ್ಟಾರೆ ಮಕ್ಕಳು ಏನು ಓದ್ಬೇಕು, ಒಂದ್ 2 ತಾಸು ಮನೆ ಒಳಗಡೆ ಕೂತು ಓದ್ತಕ್ಕಂಥ ವಾತಾವರಣವನ್ನ ನಮ್ಮ ಪಾಲಕ ಪೋಷಕರು ಮಾಡಿದ್ರೆ ನಮ್ಮ ಆದೇಶ ಮಾಡಿದ್ದು ಒಂದ್ ಸಾರ್ಥಕ ಆಗ್ತದೆ ಅಂತನ್ನೋಂಥದ್ದು ನಾನು ಅನ್ಕೊಳ್ತೀನಿ. ಸರಿ, ಪೋಷಕರ ಜೊತೆ ಸಭೆ ನಡೆಸುವಂತ ಸಂದರ್ಭದಲ್ಲಿ ಅಥವಾ ಮುಖ್ಯ HM ಹೆಡ್ ಮಾಸ್ಟರ್ ಜೊತೆ ಸಭೆ ನಡೆಸುವ ಸಂದರ್ಭದಲ್ಲಿ ಈ ಈ ಫೋನ್ ಒಂದ್ ರೀತಿಯಲ್ಲಿ ಹಾವಳಿದೆ ಅಂತ ಅನ್ಬೋದು. 2 ಗಂಟೆಗಳ ಕಾಲ ಈ ಫೋನ್ ಬಳಸುವಂತದ್ದು ಅಥವಾ ಈ ಸಂಜೆ ಓದುವಂತ ಸಮಯದಲ್ಲಿ ಫೋನ್ಗಳ ಸಂಬಂಧಪಟ್ಟಂತೆ ಅದೇನಾದ್ರು ಚರ್ಚೆ ಆಯ್ತಾ? ಅದರಿಂದ ಏನಾದ್ರು ಕೂಡ ತೊಂದರೆ ಆಗ್ತಾ ಇದೆ ಅಥವಾ ಓದೋಕೆ ಸಂಬಂಧಪಟ್ಟಂತೆ ಆ ರೀತಿ ಏನಾದ್ರು ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು ಸರ್? ಇಲ್ಲ, ಬಹಳಷ್ಟು ಸಂದರ್ಭದಲ್ಲಿ ನಾವು ಪಾಲಕ ಪೋಷಕರೆಲ್ಲ ಮುಖ್ಯೋಪಾಧ್ಯಾಯರ ಸಭೆ ಮಾಡಂತ ಸಂದರ್ಭದಲ್ಲಿ ಶಾಲೆಗಳಲ್ಲೂ ಕೂಡ ಟೀಚರ್ಸ್ಗಳು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಗೌರವಾನ್ವಿತ ಸಚಿವರು ಕೂಡ ಹೇಳ್ದಂಗೆ ಈಗ ನಾವು ಪೇರೆಂಟ್ಸ್ ಮೀಟಿಂಗ್ ಕಡ್ಡಾಯವಾಗಿ ಪ್ರತಿ ಸರಿ ಏನ್ ಮಾಡ್ತಾ ಇದೀವಿ, ಅಲ್ಲೂ ಕೂಡ ಸಾಕಷ್ಟು ಸ್ಪಂದನೆ ಸಿಗ್ತದೆ ಈ ವಿಚಾರವಾಗಿ. ಇವಾಗ ಮೊದ್ಲ ತರ ಇಲ್ಲ, ಅಂದ್ರೆ ಡಿಜಿಟಲೈಸೇಷನ್ ಬೇಕು ನಮ್ಗೆ ಆಕ್ಚುಲಿ. ಆದ್ರೆ ಮಕ್ಕಳು ಓದಂತ ಸಂದರ್ಭದಲ್ಲಿ ಅದು ಡಿಜಿಟಲೈಸೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಫ್ಯಾಷನೇಟ್ ಆಗ್ಬಿಟ್ಟಿದೆ, ತುಂಬಾ ಅಟ್ರಾಕ್ಟಿವ್ ಡಿವೈಸ್ ಆಗ್ಬಿಟ್ಟಿದೆ ಅವೆಲ್ಲ. ಹಾಗಾಗಿ ಮಕ್ಕಳು ಅದ್ರ ಕಡೆ ಜಾಸ್ತಿ ಆಕರ್ಷಣೀಯ ಆಗ್ತಾ ಇರೋದ್ರಿಂದ ಓದೋದು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ. ಸೊ ಈ ಹಿನ್ನೆಲೆ ಒಳಗಡೆ ಅಲ್ಲಿನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಒಂದಷ್ಟು ಪುಷ್ಟಿ ಕೊಡಂತ ನಿಟ್ಟಿನಲ್ಲಿ ನಾವು ಒಂದು ಆದೇಶ ಮಾಡಿ ಒಂದು ಅಪೀಲ್ ಮಾಡಿದೀವಿ. ಓಕೆ ಸರ್, ನಿಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ತಾವು ಕೂಡ ಪೋಷಕರಾಗಿರುವಂತದ್ದು ಮತ್ತೆ ಜೊತೆಗೆ ಅಂದ್ರೆ ಒಂದು BEO ಶಿಕ್ಷಣಾಧಿಕಾರಿ ಮತ್ತು ಜೊತೆಗೆ ಪೋಷಕರು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ಆ, ತಮಗೆ ಗೊತ್ತಾದ ರೀತಿಯಲ್ಲಿ ಕೂಡ ಸಂಜೆ 7 ರಿಂದ 9 ಗಂಟೆ ಸಮಯದಲ್ಲಿ ಓದುವಂತದ್ದು ಬಹಳ ಮುಖ್ಯ. ಆ ಸಂದರ್ಭದಲ್ಲಿ Yes. ಟಿವಿ ಆನ್ ಮಾಡಿ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್ ಮಕ್ಕಳ ಮೇಲೆ ಅಂತ ಅನ್ಸುತ್ತೆ ಸರ್, ವಿದ್ಯಾರ್ಥಿಗಳ ಮೇಲೆ? ಸರ್ ಸರ್ ಖಂಡಿತ ತುಂಬಾ ಅನುಕೂಲ ಆಗ್ತದೆ ನನ್ನ ಪ್ರಕಾರ. ಯಾಕಂದ್ರೆ ಈಗ ಮಾರ್ನಿಂಗ್ ಸೆಷನ್, ಈಗ ನಾವು ವೇಕಪ್ ಕಾಲ್ ಅಂತ ಮಾಡಿಸ್ತಾ ಇದೀವಿ ಬಹುತೇಕ ಎಲ್ಲ ಕರ್ನಾಟಕ ರಾಜ್ಯದಂತ. ನಾವು ಎಲ್ಲ ಹೈಸ್ಕೂಲ್ ಅಲ್ಲಿ ಬಹುತೇಕ ನಮ್ಮ ಹೆಡ್ ಮಾಸ್ಟರ್ಸ್ ಟೀಚರ್ಸ್ಗಳು ಆ ಮಕ್ಕಳು ನಂಬರ್ಸ್ ಗಳನ್ನ ಪಾಲಕ ಪೋಷಕರಿಗೆ ಇಟ್ಟು ಫೋನ್ ಮಾಡ್ತಾರೆ. ಸೊ ಬೆಳಿಗ್ಗೆ ಎಬ್ಬಿಸಿ ಓದಿಸ್ತಂತ ತಾವೆಲ್ಲ ನೋಡ್ತೀರಿ ಸರ್ ತಮ್ಮ ಮಾಧ್ಯಮದಲ್ಲೂ ಕೂಡ. ಈಗ ನಮ್ಗೆ ಏನು ಅಂದ್ರೆ ಈವ್ನಿಂಗ್ ಟೈಮು 5 ಗಂಟೆವರೆಗೂ ನಮ್ಮ ಪ್ರಿಮಿಸಸ್ ಅಲ್ಲಿ ಇರ್ತಾರೆ, ಸ್ಕೂಲ್ ಪ್ರಿಮಿಸಸ್ ಅಲ್ಲಿ 5-5:30ವರೆಗೂ ಇರ್ತಾರೆ. ನಂತರ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಮಕ್ಳಿಗೆ ಓದ್ಬೇಕನ್ನಂತ ಆಸೆ ಇರ್ತದೆ. ಆದ್ರೆ ಮನೆಯಲ್ಲಿ ಆ ತರ ಕಲಿಕಾ ವಾತಾವರಣ ಬಹುತೇಕ ಇರಲ್ಲ. ಅಂದ್ರೆ ಎಲ್ಲ ಟಿವಿ ಹಾಕಿರ್ತಾರೆ, ಅಥವಾ ಈ ಮಕ್ಕಳು ಮೊಬೈಲ್ ಕೇಳಿದ ತಕ್ಷಣ ಬಹಳಷ್ಟು ಪಾಲಕ ಪೋಷಕರು ಕೊಡ್ತಾರೆ. ಎಷ್ಟೋ ಪೇರೆಂಟ್ಸ್ ಅವ್ರು ಇದನ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ ಕೊಡ್ಲಿಕ್ಕೆ. ಆದ್ರೆ ಬಹುತೇಕ ಫ್ಯಾಮಿಲಿಯಲ್ಲಿ ತಮಗೆ ಗೊತ್ತಿದ್ದಂಗೆ ಟಿವಿಯನ್ನ ಹಾಕ್ಯಂತ ಕೂತಾಗ ಬಹುತೇಕ ಮಕ್ಕಳನ್ನು ಸೇರಿಸಿ ಕೂದಿಸ್ಕೊಂಡ್ಬಿಟ್ಟಿರ್ತಾರೆ. ಅಥವಾ ಆ ಮಕ್ಕಳು ಕೂಡ ಅವ್ರು ನೋಡ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗಿ ಕುತ್ಕೊಂಡಿರ್ತಾರೆ ಅಂತ. ಅದಕ್ಕೆ ಇವರೇ ಆಫ್ ಮಾಡ್ಬಿಟ್ರೆ ಬಹುತೇಕ ಮಕ್ಕಳು ಅದನ್ನ ಅನಿವಾರ್ಯವಾಗಿ ಆ ಪುಸ್ತಕ ಇಟ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನ ಮಾಡಿರೋದು. ಎಷ್ಟೋ ಜನ ಟಿವಿ ನೋಡ್ಕೊಂಡೆ ಓದ್ತಾ ಇರ್ತಾರೆ. ಇಲ್ಲಿ ಬಿಡಿ 2 ಅವರ್ ಪರವಾಗಿಲ್ಲ ಬಿಡಿ ಅನ್ಬಿಟ್ಟು ಟಿವಿ ನೋಡ್ಕೊಂಡೆ ಓದ್ತಾ ಇರ್ತಾರೆ. ಆ ಇಲ್ಲ, ಆ ತರ ಬರಲ್ಲ ಸರ್. ಸಾಮಾನ್ಯವಾಗಿ ಟಿವಿ ಆಫ್ ಮಾಡ್ಬಿಟ್ರೆ ಮಕ್ಕಳಿಗೆ ಏಕಾಗ್ರತೆ ಆಕ್ಚುಲಿ ಬರ್ತದೆ ನಮಗೆ. ಈ ಮಕ್ಕಳಿಗೆ ಏಕಾಗ್ರತೆ ಯಾವಾಗ ಶುರು ಆಗ್ತದೋ, ಈಗ ಬೇರೆ ರೀತಿಯಿಂದ ಈಗ ನಾವು ಟಿವಿ ನೋಡ್ತಾನೆ ನಾನು ಓದ್ತೀನಿ ಅಂತ ಹೊರಟಾಗ ಮಕ್ಕಳಿಗೆ ಅಷ್ಟು ಕಾನ್ಸಂಟ್ರೇಷನ್ ಅಲ್ಲ. ಅವ್ನು ಏನ್ ಓದ್ತಾನೆ, ಎಷ್ಟನ್ನ ಫೋಕಸ್ ಮಾಡ್ತಾನೆ, ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನ ಕಂಡ್ಕೊಳ್ತಾನೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಸೊ ಈ ಹಿನ್ನೆಲೆ ಒಳಗಡೆ ಅದ್ರಲ್ಲೂ ತಮಗೆ ಗೊತ್ತಿರೋದಂಗೆ ಮೊಬೈಲ್ ಬಳಕೆ ಅಂತ ಇತ್ತೀಚೆಗೆ ತುಂಬಾ ಯಥೇಚ್ಛವಾಗಿ ಬಳಸ್ತಾ ಇರ್ತಾರೆ. ಸೊ ಅದರಿಂದ ಒಂದಿಷ್ಟು ಸ್ವಲ್ಪ ದೂರ ಇದ್ದಂದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೂ ಕೂಡ ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಬರ್ತದೆ ಅಂತಕ್ಕಂಥ ಒಂದು ಉದ್ದೇಶ ನಮ್ದು. ಸೊ ಹಾಗಾಗಿ ಓದುವ ವಾತಾವರಣ ಪೂರಕವಾಗಿ ಸೃಷ್ಟಿಯಾಗುತ್ತೆ ಅಂತ. ಹೌದು, ಖಂಡಿತ ಸರ್, ಖಂಡಿತ. ಓಕೆ ಓಕೆ ಸರ್, ಇದು ಕೇವಲ ಕೂಡ್ಲಿಗಿ ತಾಲೂಕಲ್ಲಿ ಮಾತ್ರ ಆಗಿದೆ ಅಥವಾ ಬೇರೆ ಕಡೆ ಏನಾದ್ರು ಈ ರೀತಿ ಆಗ್ತದೆ ಸರ್? ನಿಮ್ಮ ಗಮನಕ್ಕೆ ಬಂದಿದೆ? ಯಾಕಂದ್ರೆ ನಿಮ್ಮ ಒಂದು ಸ್ನೇಹಿತರು ಇರ್ತಾರೆ ಅಥವಾ ನಿಮ್ಮ ಒಂದು ವೃತ್ತಿ ಸಂಬಂಧಪಟ್ಟಂತೆ ನಿಮ್ಮ ಒಂದು ಬಳಗ ಇರುತ್ತಲ್ಲ ಸರ್, ಇದು ಕೇವಲ ಒಂದು ಮಾತ್ರ ನಮ್ಗೆ ಬಂದಿದ್ದು, ಮತ್ತೆ ಹಾವೇರಿಯಲ್ಲೂ ಕೂಡ ಒಂದು ಆಗಿದೆ ಅಂತ, ಅಂದ್ರೆ ಹಾವೇರಿ ತಾಲೂಕಿನಲ್ಲೂ ಕೂಡ ಆಗಿದೆ ಈ ರೀತಿ. ಬೇರೆ ಕಡೆ ಆಗ್ತಾ ಇದೆ ಅಂತ ಸರ್? ಹೌದು ಹೌದು ಸರ್, ಬಹುತೇಕ ಬಹಳಷ್ಟು ಕಡೆ ಈಗ ಮಾಡ್ತಾ ಇದ್ದಾರೆ. ನಾನ್ ನೋಡ್ದಂಗೆ ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲೂ ಕೂಡ ಒಂದು ಈಗ ನಮ್ಮ ಆದೇಶ ಬಂದಾದ್ಮೇಲೆ ಮೋಸ್ಟ್ಲಿ ಇರ್ಬೇಕು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನಾನು ನೋಡ್ತಾ ಇದ್ದೆ ಅಲ್ಲೂ ಕೂಡ ಇದೆ ಅನಿಸ್ತದೆ. ಮತ್ತೆ ಹಾವೇರಿಯಲ್ಲೂ ಕೂಡ ಮಾಡಿದ್ದಾರೆ. ಬಹುತೇಕ ಕೆಲವು ಕಡೆ ಮಾಡಿದ್ದಾರೆ ಸರ್. ನಾವು ಒಂದು ಪ್ರಯತ್ನ ಏನಂತಂದ್ರೆ ಹೇಳಿ ಸರ್, ಹೇಳಿ ಹೇಳಿ. ಈಗ ನಮ್ದು ಒಂದು ಪ್ರಯತ್ನ ಏನಂತಂದ್ರೆ ನಾವು ತಾಲೂಕ್ ಪಂಚಾಯತಿಗೆ ಬರೆದಿದೀವಿ. ಬರೆದ ತಕ್ಷಣ ಅವ್ರ ಎಲ್ಲಾ PDOsಗಳು, ಈ ಎಲ್ಲಾ ಅಡ್ಮಿನಿಸ್ಟ್ರೇಟರ್ಸ್ಗಳು ಇರೋದ್ರಿಂದ ಎಲ್ಲ ತಾಲೂಕ್ ಮಟ್ಟದ ಆಫೀಸರ್ಸ್ ಇರ್ತಾರೆ. ಹಂಗಾಗಿ ತಕ್ಷಣಕ್ಕೆ ಸ್ಪಂದನೆ ಸಿಗ್ತಾ ಇದೆ. ಇವತ್ತು ಎಲ್ಲಾ ಕಡೆ ಬಹುತೇಕ ಎಲ್ಲಾ ಕಡೆ ಈ ತರ ಒಂದು ಪ್ರಯತ್ನಗಳು ನಡೀತಾ ಇದಾವೆ. ಇವನ್
ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ಆದೇಶ ಹೊರಡಿಸಿದ್ದಾರೆ. ಎಲ್ಲಾ ಕಡೆ ಈ ತರ ಡಂಗೂರ ಸಾರಿಸಿ ಮಕ್ಕಳು ಓದ್ಲಿಕ್ಕೆ ಕಲಿಕಾ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ತಮಗೂ ಗಮನಿಸಿರ್ಬೇಕು, ನಮ್ಮಲ್ಲಿ ಚೌಡಾಪುರ ಅಂತ ಗ್ರಾಮ ಪಂಚಾಯತಿ ಅವರು ಒಂದು ಪ್ರಚಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಬಹಳಷ್ಟು ಕಡೆಗೆ ಮಾಡಿದ್ದಾರೆ. ಈಗ ನಾನೇ 2 ಗ್ರಾಮ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಇದ್ದೀನಿ. ಅಲ್ಲಿ ಕೂಡ ಮಾಡ್ಲಿಕ್ಕೆ ಹೇಳಿದೀವಿ. ಸೊ ಹಾಗಾಗಿ ಬಹುತೇಕ ಗ್ರಾಮಗಳಲ್ಲಿ ಈ ತರ ಒಂದು ಪ್ರಚಾರ ಮಾಡಂತ ಪ್ರಯತ್ನ ಮಾಡ್ತೀವಿ ಸರ್. ಓಕೆ ಸರ್, ನೀವು ಒಂದು ಒಳ್ಳೆ ಸದುದ್ದೇಶ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ಹಿತದೃಷ್ಟಿ, ಕೇವಲ SSLC ಅಂತಲ್ಲ, ನಿಮ್ಗೆ 1ನೇ ತರಗತಿಯಿಂದ ಹಿಡಿದು ಅದು PU ವರೆಗೂ ಅಥವಾ ಡಿಗ್ರಿವರೆಗೂ ಯಾರಿಗೂ ಕೂಡ ನಿಮ್ಗೆ ವಿದ್ಯಾರ್ಥಿಗಳ ಮಕ್ಕಳ ಹಿತದೃಷ್ಟಿಯಿಂದ ಇದೊಂದು ಒಳ್ಳೆ ಸದುದ್ದೇಶದಿಂದ ಈ ರೀತಿ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ. ಪಾಲಕರು ಮತ್ತು ಜೊತೆಗೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳಂದು ಕೂಡ ಸಹಕಾರ ಬಹಳ ಪ್ರಮುಖವಾಗುತ್ತಲ್ವಾ ಸರ್? ಹೌದು, ಖಂಡಿತ ಸರ್. ಇವತ್ತು ನಾನು ಒಂದು ಗಂಡಬೊಮ್ಮನಹಳ್ಳಿ ಅಂತ ಹೇಳಿ ಒಂದು ಪಂಚಾಯತಿ, ಅಲ್ಲಿ ನಾನು ಹೋದಾಗ ಹಿಂದೆ ಇದ್ದಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವ್ರು ನಿನ್ನೆ ನಮ್ಮ ಆದೇಶ ನೋಡಿದ್ದಾರೆ. ಅದನ್ನ ನೋಡಿ ಅವ್ರು ನನ್ನ ಎದುರಿಗೆ ಹಂಚ್ಕೊಳ್ತಾ ಇದ್ರು. ಸರ್, ತುಂಬಾ ಒಳ್ಳೆ ಪ್ರಯತ್ನ ಮಾಡಿದಿರಿ ಸರ್, ಒಳ್ಳೆ ಒಂದು ಆದೇಶ ಮಾಡಿಸಿದಿರಿ ಸರ್. ಇದರಿಂದ ನಮಗೆ ಬಹಳ ಖುಷಿ ಆಯ್ತು. ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಅದನ್ನರ ತೋರಿಸಿ ನಾವು ಮೊಬೈಲ್ಸ್ ಕೊಡ್ಲ್ದಂಗ್ ಬಿಡ್ಬಹುದು, ಅಥವಾ ಟಿವಿಯಲ್ಲಿ ಟಿವಿಯನ್ನ ಆನ್ ಮಾಡ್ದಂಗೆ ಇರ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಆತರ ಒಂದು ಅವೇರ್ನೆಸ್ ಎಲ್ಲಾ ಕಡೆ ಬಂದ್ಬಿಟ್ರೆ ಒಳ್ಳೇದಲ್ಲ ಸರ್. ಬಟ್ ನಮ್ಮ ಮಕ್ಕಳು ಓದಿದ್ರೆ ಸಾಕು ನಮ್ಗೆ ಅಷ್ಟೇ. ಹೌದು, ಯಾಕಂದ್ರೆ ಈಗ ಮಾರ್ಚ್ ಅಲ್ಲಿ, ಸೊ ಮಾರ್ಚ್ 18, 19 ತಾರೀಕು ಎಕ್ಸಾಮ್ ಅನ್ಸುತ್ತೆ. ಮಾರ್ಚ್ ಅಲ್ಲಿ 18ನೇ ತಾರೀಕು, ಮಾರ್ಚ್ 18ರಿಂದ ಎಕ್ಸಾಮಿನೇಷನ್ ಸ್ಟಾರ್ಟ್ ಶುರು ಆಗುತ್ತೆ. ಎಕ್ಸಾಮ್ 18 ತಾರೀಕು ಶುರು ಆಗುತ್ತೆ. ಮತ್ತೆ SSLC ಇದು ಒಂದ್ ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿರುವಂತದ್ದು ವಿದ್ಯಾರ್ಥಿಗಳಿಗೆ. ಈ ಮೂಲಕ ತಾವು ಏನೋ ಒಂದು ಹೇಳಕ್ ಇಷ್ಟಪಡ್ತೀವಿ ಸರ್, ಪಾಲಕರಿಗೂ, ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ? ಸರ್, ನಾನು ಅದನ್ನೇ ಹೇಳ್ತೀನಿ ಸರ್, ಮಕ್ಕಳಿಗೆ ತೀರಾ ಒತ್ತಡ ಏನ್ ಬೇಡ ಅಂತ. ಯಾಕಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಏನು ಸಾಕು, ನಾವು ಅದಕ್ಕೆ 9 ಗಂಟೆವರೆಗೂ ಸಾಕು. 9 ಗಂಟೆ ಆದ್ಮೇಲೆ ಆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು, ಚೆನ್ನಾಗಿ ನೀರ್ ಕುಡಿಬೇಕು. ಆ ಒತ್ತಡ ರಹಿತವಾಗಿ ಮಕ್ಕಳು ಓದ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಪಾಲಕ ಪೋಷಕರು ನಾವೇ ಎಕ್ಸಾಮಿನೇಷನ್ ಬರಿತೀವಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿರ್ತಾರೆ. ಸೊ ಆತರ ಅಷ್ಟೊಂದು ತುಂಬಾ ಇಂಟೆನ್ಸಿವ್ ಆಗಿ ತಗೊಳ್ಳೋಂತ ಅಗತ್ಯತೆ ಬರಲ್ಲ. ಖಂಡಿತವಾಗಿ ಆ ಮಕ್ಕಳು ಈಗೆಲ್ಲ ನಮ್ಮೆಲ್ಲಾ ಟೀಚರ್ಸ್ ಪಾಠ ಪ್ರವಚನ ಡಿಸೆಂಬರ್ ಅಂತ್ಯಕ್ಕೆ ಮುಗಿಸಿದ್ದಾರೆ. ಈಗೇನು ರಿವಿಷನ್ ವರ್ಕ್ಸ್ ಮಾಡ್ತಾ ಇದೀವಿ. ನಾವು ಸ್ಟೇಟ್ ಹಂತದಲ್ಲಿ 2 ಪ್ರಿಪರೇಟರಿಗಳನ್ನ ಮಾಡಿದೀವಿ. ಮಕ್ಕಳು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಆತಂಕಕ್ಕೆ ನಮ್ಮ ಪಾಲಕ ಪೋಷಕರು ಆತಂಕಕ್ಕೆ ಒಳಪಡುವಂತ ಅಗತ್ಯತೆ ಇಲ್ಲ. ಮಕ್ಕಳು ಚೆನ್ನಾಗಿ ಎಕ್ಸಾಮಿನೇಷನ್ ಬರೀತಾರೆ. ಹಾಗಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ಇಷ್ಟು ಮಾಡಿದ್ರೆ ಸಾಕು ಅಂತ ನಾನು ಅನ್ಕೊಳ್ತೀನಿ ಅಷ್ಟೇ. ಸರ್, ಈ 7ರಿಂದ 9 ಗಂಟೆವರೆಗೂ ಮೊಬೈಲ್ ಮತ್ತು ಟಿವಿ ಎರಡು ಕೂಡ ಬಂದ್ ಮಾಡೋ ಸಂಬಂಧಪಟ್ಟಂತೆ ಏನು ನೀವು ಡೆಂಗೂರ ಸಾಕ್ತಾ ಇದೀರಲ್ಲ ಸರ್, ಅದಕ್ಕೆ ಏನಾದ್ರು ಕೂಡ ಯಾರಿಗಾದ್ರೂ ಕೂಡ ಈ ರೀತಿ ಒಂದು ಜವಾಬ್ದಾರಿ ಕೊಡಬೇಕು, ಅಥವಾ ನಿಮ್ಮ PDO ಈ ತರ ಜವಾಬ್ದಾರಿ ತೆಗೆದುಕೊಳ್ಬೇಕು, ಏನಾದ್ರು ಕೂಡ ಆ ರೀತಿ ಏನಾದ್ರು ಹೇಳಿದಾರೆ ಸರ್? ಎಷ್ಟು ದಿನ ಜಾಗೃತಿ ಮೂಡಿಸ್ಬೇಕಂತ ಏನಾದ್ರು ಕೂಡ ಹೇಳಿದಾರೆ ಸರ್? ಇಲ್ಲ, ಅದು ಈಗ ಒಂದ್ ಸರಿ ಅದು ಆತರ ಪ್ರಚಾರ ಬಂತು ಅಂತಂದ್ರೆ, ಇವತ್ತು ಸಪೋಸ್ ಒಂದ್ ಸರಿ ಟಿವಿ ಮತ್ತು ಮೊಬೈಲ್ಸ್ ಗಳನ್ನ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಕೊಡಲ್ಲ ಅಂತ ಹೇಳಿ ಪಾಲಕ ಪೋಷಕರು ಮನೆಯಲ್ಲಿ 1-2-3 ದಿನ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ರೆ, ಅದು ಇಟ್ ಬಿಕಮ್ಸ್ ಒಂಥರ ಕಸ್ಟಮ್ ಆಗಿ ಬೆಳೆಯಕ್ ಆಗ್ಬಿಡ್ತದೆ. ಅದು ಹೌದು, ಅದು ರೂಢಿ ಆಗೋಗ್ಬಿಡ್ತದೆ ಅಂತ. ಸೊ ಈ ಹಿನ್ನೆಲೆ ಒಳಗಡೆ ಅವ್ರಿಗೆ ನಾವು ನಿರ್ದಿಷ್ಟವಾಗಿ ಇಂತಿಷ್ಟೇ ದಿನ ಮಾಡ್ರಿ ಅಂತ ನಾವು ಹೇಳಿಲ್ಲ, ಬಟ್ ಅವುಗಳನ್ನ ಮಾಡ್ಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಲಿ ಅಂತ ಈ ತರ ಒಂದು ಪ್ರಯತ್ನ ಮಾಡಿದ್ವಿ. ನಿಮ್ಮ ಶಾಸಕರ ಸಹಕಾರ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್ ಈ ನಿಟ್ಟಿನಲ್ಲಿ, ಯಾಕಂದ್ರೆ ಅವರು ಡಾಕ್ಟರ್ ಆಗಿರುವಂತ ಹಿನ್ನೆಲೆಯಲ್ಲಿ. ಹೌದು ಸರ್, ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ಆಪ್ಥಾಲ್ಮಾಲಜಿಸ್ಟ್, ಅವರು ಏಮ್ಸ್ ಇಂದ ಬಂದಿರೋಂತವ್ರು. ಅವ್ರಿಗೆ ತುಂಬಾ ಕನ್ಸರ್ನ್ ಇದೆ ಎಜುಕೇಶನ್ ವಿಚಾರವಾಗಿ. ಸೊ ಈ ಹಿನ್ನೆಲೆ ಒಳಗಡೆ ಅವರು ಸುಮಾರು ಸರಿ ಇದನ್ನ ಚರ್ಚೆ ಮಾಡ್ತಾ ಇರ್ತಾರೆ. ನಮ್ಮ ಮಕ್ಕಳು ಕೂತ್ಕೊಂಡು ಓದ್ಬೇಕು ಸರ್, ಏನಾದ್ರೂ ಮಾಡಿಸಿ ನಮ್ಗೆ ಮಕ್ಕಳು ಕೂತ್ಕೊಂಡು ಓದ್ಲಿ ಅಂತ ಹೇಳಿ ತುಂಬಾ ಇನ್ಸಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಸಪೋರ್ಟ್ ತುಂಬಾ ಇದೆ ಸರ್. ಓಕೆ ಸರ್, ತುಂಬಾ ಧನ್ಯವಾದ ಸರ್ ತಮ್ಮ ಜೊತೆ ಮಾತಾಡೋದಕ್ಕೆ. ಯಾಕಂದ್ರೆ ಒಂದು ಒಳ್ಳೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಕಾರ್ಯಕ್ರಮ ಅನ್ನೋಕ್ಕಿಂತ ಏನಂತಂದ್ರೆ, ಒಂದು ಮಕ್ಕಳು ಮತ್ತು ಪೋಷಕರಿಗೆ ಇದು ಅಗತ್ಯವಾಗಿರುವಂತದ್ದು. ಮೊಬೈಲ್ 7ರಿಂದ 9 ಗಂಟೆಗಳ ಕಾಲ ಟಿವಿ ಮತ್ತು ಮೊಬೈಲ್ ಏನು ನಿಷೇಧ ಮಾಡಿರುವಂತದ್ದು, ಅಂದ್ರೆ ಯಾವ್ದು ಕೂಡ ಆನ್ ಆಗ್ಬಾರ್ದಂತ. ಇದು ರಾಜ್ಯದ ಎಲ್ಲಾ ಕಡೆ ಕೂಡ ಬಂದ್ರೆ ಒಳ್ಳೇದು ಅನ್ನುವಂಥದ್ದು ದಿ ಫೆಡರಲ್ ಕರ್ನಾಟಕದಿಂದ ಕೂಡ ಅಭಿಪ್ರಾಯ. ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಸರ್, ನಿಮ್ಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಒಂದು ಇನಿಷಿಯೇಟಿವ್ ತಗೊಂಡು ಈ ರೀತಿ ಮಾಡೋದಿದೆಯಲ್ವಾ, ಅದು ತುಂಬಾ ಸುಲಭವಾದ ಕೆಲಸ ಅಲ್ಲ. ತುಂಬಾ ಥ್ಯಾಂಕ್ ಯು ಸರ್, ಮತ್ತೆ ತುಂಬಾ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇದು ಕೂಡ್ಲಿಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾದಂತ ಮೈಲೇಶ್ ಅವರ ಒಂದು ಹೇಳಿಕೆಯಾಗಿತ್ತು. ಅಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಒಂದು ಮಕ್ಕಳ ಹಿತದೃಷ್ಟಿಯಿಂದ
7ರಿಂದ 9 ಗಂಟೆವರೆಗೂ ಕೂಡ ಮೊಬೈಲ್ ಮತ್ತು ಟಿವಿ ಯಾಕೆ ನಾವು ಹಾಕ್ಬಾರ್ದು ಅಂತ ನಾವು ಡಂಗೂರ ಸಾರೋದಕ್ಕೆ ಮತ್ತು ಆ ಒಂದು ಜಾಗೃತಿ ಮೂಡಿಸೋದಕ್ಕೆ ಕ್ರಮ ಕೈಗೊಂಡಿದ್ದೇವೆ ಅಂದ್ರೆ, ಈಗ SSLC ಎಕ್ಸಾಮ್ ಬರ್ತಾ ಇದೆ ಮಾರ್ಚ್ ಇಂದ. 7ರಿಂದ 9 ಗಂಟೆಗಳ ಕಾಲ ತುಂಬಾ ಆ 2 ಗಂಟೆಗಳ ಕಾಲ ನಿರ್ದಿಷ್ಟವಾಗಿ ಓದಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಕೇವಲ ಇದು SSLC ಮಕ್ಕಳಿಗೆ ಮಾತ್ರ ಅಲ್ಲ, ಇದು 1ನೇ ತರಗತಿಯಿಂದ ಹಿಡಿದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ. ಮತ್ತು ಜೊತೆಗೆ ಈ ಆದೇಶ ಮಾಡಿದ ನಂತರ ಈ ರೀತಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡ ನಂತರ ಎಲ್ಲಾ ಕಡೆ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ಎಲ್ಲರೂ ಕೂಡ ಭಾಗಿಯಾಗ್ತದೆ. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳುವ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಿಜವಾಗ್ಲೂ ಕೂಡ 7ರಿಂದ 9 ಗಂಟೆಗಳ ಕಾಲ ಮೊಬೈಲು ಮತ್ತು ಟಿವಿ ಆನ್ ಮಾಡಿದ್ರೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅದು ಪೋಷಕರು ಕೂಡ ಅನುಕೂಲ. ಯಾಕಂದ್ರೆ 2 ಗಂಟೆಗಳ ಕಾಲ ಮೊಬೈಲ್ ಮತ್ತು ಟಿವಿ ಯೂಸ್ ಮಾಡದೇ ಇದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಇದಕ್ಕೆ ರಾಜ್ಯಾದ್ಯಂತ ಎಲ್ಲಾ ಕಡೆ ಕೂಡ ಅದು ಕೂಡ ಒಳ್ಳೆಯದು. ಈ ರೀತಿ ಒಂದು ಅವೇರ್ನೆಸ್ ಅಥವಾ ಈ ರೀತಿ ಒಂದು ಜಾಗೃತಿ ಕಾರ್ಯಕ್ರಮ ಮತ್ತು ಈ ರೀತಿ ಒಂದು ಮೊಬೈಲ್ ಮತ್ತು ಟಿವಿಗಳನ್ನ 2 ಗಂಟೆಗಳ ಕಾಲ ಸಂಪೂರ್ಣವಾಗಿ ಆಫ್ ಮಾಡಿದ್ರೆ ಎಲ್ಲರೂ ಕೂಡ ಅನುಕೂಲ ಆಗುವಂತದ್ದು ಕೂಡ ಸತ್ಯ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.